ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು KCK ವ್ಲಾಗ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಇವತ್ತು ನಾನು ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಬೇಕ್ರಿ ಅಂತ ಆರನಗರಲ್ಲಿ ಇರೋದು. ಮತ್ತೆ ಒಂದು ಮೂವಿಗೆ ಹೋಗ್ತಾ ಇದ್ದೀನಿ ಈಗ. ಆ ಮೂವಿನ ಪ್ರತಿಯೊಂದು ನಾನು ತೋರಿಸ್ಕೊಡ್ತೀನಿ. ಕನ್ನಡ ಮೂವಿ ಹೋಗ್ತಿರೋದು, ಅದು ಪ್ರತಿಯೊಂದು ವ್ಲಾಗ್ ಅಲ್ಲಿ ಬರುತ್ತೆ. ಮತ್ತೆ ಆ ಮೂವಿ ಬಗ್ಗೆ ರಿವ್ಯೂನು ಹೇಳ್ತೀನಿ ವ್ಲಾಗ್ ಅಲ್ಲಿ. ಈ ವ್ಲಾಗ್ ನ ಕೊನೆ ತನಕ ನೋಡಿ. ಹಾಯ್ ಫ್ರೆಂಡ್ಸ್, ನನ್ಗೆ ಹೇಳಿದಲ್ವಾ, ಇದೇ ನಮ್ಮ ಬೇಕರಿ ಅಂತ. ನೀವು ನೋಡ್ತಿರ್ಬೋದು, ಎಷ್ಟು ಇವಾಗ ತಾನೇ ರೀಚ್ ಆದೆ. ಫುಲ್ ಕ್ರೌಡ್ ಐತೆ. ನಾನು ಹಂಗೆ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಏನೇನು ಅವೈಲೇಬಲ್ ಐತೆ ಪ್ರತಿಯೊಂದು ಅಂತ. ನಿಮ್ಗೆ ಕೇಕ್ಸ್ ಅವೈಲೇಬಲ್ ಇರುತ್ತೆ ಪ್ರತಿಯೊಂದನು. ಮತ್ತೆ ಇಲ್ಲಿ ನಿಮ್ಗೆ ಬರ್ತ್ಡೇ ಕೇಕ್ಸ್ ಸಿಗತ್ತೆ ಪ್ರತಿಯೊಂದನು. ನೀವು ನೋಡ್ತಿರ್ಬೋದು. ಬನ್ಸ್ ಎಲ್ಲ ಅವೈಲೇಬಲ್ ಐತೆ ಪ್ರತಿಯೊಂದನು. ಚಾಕ್ಲೇಟ್ ಕೇಕ್ಸ್ ಪ್ರತಿಯೊಂದನು. ಇಲ್ಲಿ ಪಫ್ಸ್ ಐತೆ, ಸ್ವಲ್ಪ ಪಫ್ಸ್ ಖಾಲಿ ಆಗ್ಬಿಟ್ಟೈತೆ. ಯಾವತ್ತೂ ಫುಲ್ ಕ್ರೌಡೆಡ್ ಆಗಿರುತ್ತೆ ಪ್ರತಿಯೊಂದನು. ಮತ್ತೆ ಇಲ್ಲಿ ನೀವು ಬಂದ್ರೆ ಇಲ್ಲಿ ಸ್ಯಾಂಡ್ವಿಚ್ ಎಲ್ಲ ಸಿಗುತ್ತೆ. ಸ್ಯಾಂಡ್ವಿಚ್, ಚಿಲ್ಲಿ ಸ್ಯಾಂಡ್ವಿಚ್, ಪನ್ನೀರ್, ಚಾಕ್ಲೇಟ್, ಚೀಸ್, ಪಿಜ್ಜಾ, ಪನ್ನೀರ್ ಎಲ್ಲ ಅಫೋರ್ಡಬಲ್ ರೇಟ್ಸ್ ಎಲ್ಲ ಸಿಗುತ್ತೆ ಪ್ರತಿಯೊಂದನು. ಸ್ಟಾರ್ಟ್ ಆಗಿದ್ ಬಂದ್ಬಿಟ್ಟು ಅರೌಂಡ್ 2020 ಅಲ್ಲಿ. ಇದು ಸಪ್ರೇಟ್. ಇಲ್ಲೇ ಕ್ಲೀನಿಂಗ್ ಇಲ್ಲೇ ಪ್ರತಿಯೊಂದು ಮಾಡ್ತಾರೆ, ನಾವು ನೋಡ್ಬೋದು. ಇಲ್ಲೇ ಫಿಲ್ ಮಾಡ್ತಿದ್ದಾರೆ. ಇಲ್ಲಿ ಮತ್ತೆ ಫುಲ್ ಕ್ರೌಡೆಡ್ ಆಗಿರುತ್ತೆ. ಇದು ಬರೋದು ನಿಮ್ಗೆ ಆರನಗರಿಂದ ಬಸ್ ಸ್ಟಾಪ್ ಸ್ವಲ್ಪ ಈ ಕಡೆ ಬರ್ಬೇಕು. ಈ ಕಡೆ ಬಂದ್ರೆ ನಿಮ್ಗೆಲ್ಲಾನು ಸಿಗತ್ತೆ ಪ್ರತಿಯೊಂದನು. ನಾನು ಇವಾಗ ಒಂದು ಸೂಪ್ ಮತ್ತೆ ಒಂದು ಪಿಜ್ಜಾ ತಗೊಂತಾ ಇದ್ದೀನಿ. ಅದು ತಗೋತೀನಿ, ಸಿಗ್ತೀನಿ. ರಿವ್ಯೂನು ಹೇಳ್ತೀನಿ ಅದು ಹೆಂಗೈತೆ ಅಂತ. ಮತ್ತೆ ನೀವಿಲ್ಲಿ ಫಸ್ಟ್ ಅಮೌಂಟ್ ಕೊಡ್ಬೇಕು. ಅಮೌಂಟ್ ಕೊಟ್ಟ ಬಿಲ್ ಕೊಡ್ತಾರೆ. ಆ ಬಿಲ್ ಆದ್ಮೇಲೆ ನಿಮ್ಗೆ ಕೊಡೋದು ಏನಾದ್ರು ಚೀಸಿ ಪಿಜ್ಜಾ ಆಗ್ಲಿ, ವೆಜ್ ಸ್ಯಾಂಡ್ವಿಚ್ ಅವೆಲ್ಲ ಬಿಲ್ ಆದ್ಮೇಲೆ ಕೊಡೋದು. ಇಲ್ಲಿ ಬೆಟರ್ ಏನಂದ್ರೆ ಇಲ್ಲಿ ಸೂಪ್ ಸಿಗುತ್ತೆ, ಟೊಮೆಟೊ ಸೂಪ್ ಮತ್ತೆ ಸ್ವೀಟ್ ಕಾರ್ನ್ ಸೂಪ್. ಅದು ಆಚೆ ಕಡೆ ತಗೊಂಡ್ರೆ 100-200 ಆಗುತ್ತೆ. ಇಲ್ಲಿ ತಗೊಂಡ್ರೆ ಜಸ್ಟ್ 50-20 rupees ಅಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನಾನು ಇವಾಗ ಒಂದು ಟೊಮೆಟೊ ಸೂಪ್ ಮತ್ತೆ ಒಂದು ಚೀಸಿ ಪಿಜ್ಜಾ ಅಂತ ತಗೊಂತಾ ಇದ್ದೀನಿ. ಅದೆರಡು 50 rupees ಆಗುತ್ತೆ. ವಿತಿನ್ ಬಜೆಟ್ ಅಲ್ಲಿ ತಗೊಂಡ್ಬಿಟ್ಟು ನೀವು ಸಿಗ್ತೀನಿ. ಸ್ಟೇ ಟ್ಯೂನ್. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು, ಅಲ್ವಾ ಒಂದು ಚೀಸಿ ಪಿಜ್ಜಾ ಮತ್ತೆ ಒಂದು ಟೊಮೆಟೊ ಸೂಪ್ ತಗೊಂಡಿದ್ದೀನಿ. ಎರಡು ಸೇರಿಸ್ಬಿಟ್ಟು 50 rupees ಆಯ್ತು. ಇದನ್ನ ಹೋಗ್ಬಿಟ್ಟು ಅಲ್ಲಿ ಕೊಟ್ಟೆ, ಅವ್ರು ಪೇಡ್ ಅಂತ ಹಾಕೊಡ್ತಾರೆ ಇದ್ರ ಮೇಲೆ. ಹಾಯ್ ಫ್ರೆಂಡ್ಸ್, ನಾನು ಹೇಳಿದ್ದೆ ಅಲ್ವಾ, ಇವಾಗ ಒಂದು ಪೇಡ್ ಅಂತ ಸೀಲ್ ಆಯ್ತು. ಇವಾಗ ನಾನು ಚೀಸಿ ಪಿಜ್ಜಾ ಮತ್ತೆ ಟೊಮೆಟೊ ಸೂಪ್ ತಗೊಂಡು ನಿಮ್ಗೆ ಸಿಗ್ತೀನಿ. ಅದ್ರ ರಿವ್ಯೂನು ಮಾಡ್ತೀನಿ ಬ್ಲಾಗ್ ಅಲ್ಲಿ. ಹಾಯ್ ಫ್ರೆಂಡ್ಸ್, ನಾನು ಇವಾಗ ತಾನೇ ಮುಗೀತು ಚೀಸಿ ಪಿಜ್ಜಾ ಮತ್ತೆ ಟೊಮೆಟೊ ಸೂಪು. ಇದು ನಮ್ಮ ಬೇಕರಿಯಲ್ಲಿ. ಅದು ತುಂಬಾ ಚೆನ್ನಾಗಿತ್ತು. ನಾವು ಮುಂಚೆ ಬರ್ತಿದ್ದೆ, ಇವಾಗ ಸ್ವಲ್ಪ ನಿಲ್ಸ್ಬಿಟ್ಟು ಈ ಕಡೆ ಬರೋದು, ಈ ಕಡೆ ಕೆಲಸ ಇಲ್ಲ ಅಂತ. ಬಟ್ ನಾನು ರಿವ್ಯೂ ಮಾಡ್ಬೇಕಾದ್ರೆ ಚೀಸಿ ಪಿಜ್ಜಾ ಮಾತ್ರ ಸಖತ್ತಾಗಿತ್ತು. ಅದು ಟೊಮೆಟೊ ಜೊತೆ ಕೊಟ್ಟಿದ್ರು, ಟಾಪಿಂಗ್ಸ್ ಎಲ್ಲ ಮಾಡ್ಬಿಟ್ಟು. ಅದು ಬರ್ತೈತೆ, ಕೊಡ್ಬೋದು ನೀವು 35 ರೂಪಾಯಿ. ಮತ್ತೆ ಅದಾದ್ಮೇಲೆ ಟೊಮೆಟೊ ಸೂಪ್ 15 ರೂಪಾಯಿ. ಅದನ್ನು ಚೆನ್ನಾಗಿತ್ತು ಪ್ರತಿಯೊಂದನು. ಬರಂಗಿದ್ರೆ ಬಂದ್ಬಿಟ್ಟು ತಿನ್ಬೋದು. ಎಲ್ಲ
ಕಮ್ಮಿ ರೇಟ್. ಬಟ್ ಇನ್ನೊಂದು ಏನಂದ್ರೆ ಇಲ್ಲಿ ನಿಮ್ಗೆ ಸೀಟಿಂಗ್ ಕೆಪಾಸಿಟಿ ಅಷ್ಟೊಂದು ಇಲ್ಲ. ಯಾಕೆ ನಾವು ಬಂದ್ರೆ ಬೆಳಗ್ಗೆ ಅಥವಾ ಲೈಕ್ ಮಧ್ಯಾಹ್ನ ವೇಳೆ ಬನ್ನಿ. ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 10 o'clock ಓಪನ್ ಮಾಡ್ತಾರೆ, 10 to night 10 ತನಕ ಇರುತ್ತೆ. ನಿಮ್ಗೆ ಸೀಟಿಂಗ್ ಸ್ಪೇಸ್ ಅಂದ್ರೆ ಪ್ರಾಬ್ಲಮ್ ಆಗ್ಬೋದು, ಅದ್ ಬಿಟ್ಟರೆ ಬೇಕಿದೇನು ಪ್ರಾಬ್ಲಮ್ ಇಲ್ಲ. ಲೈಕ್ ಫುಡ್ ಎಲ್ಲಾನು ಚೆನ್ನಾಗೈತೆ, ಪ್ರತಿಯೊಂದು ನೀವು ಕೊಟ್ಟಿರೋ ಕಾಸಿಗೆ ವರ್ತ್ ಆಗತ್ತೆ. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಲೋ ಬಜೆಟ್ ಅಲ್ಲಿ ನೀವು ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಆಗ್ಬೇಕಂದ್ರು ಲೈಕ್ ಹ್ಯಾಂಗ್ ಔಟ್ ಆಗ್ಬೋದು. ಲೈಕ್ ಎಲ್ಲ ಕಡೆ ಲೈಕ್ ಬರ್ಬೋದು. ಈ ಕಡೆ ನಗರ್ ಅಲ್ಲಿ ನಾನು ಕಡೆ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಲೈಕ್ ಇವಾಗ ತುಂಬಾ ರಶ್ ಐತೆ, ಇವನ್ ಪಾರ್ಕಿಂಗು ಅಲ್ಲಿ ಸ್ಪೇಸ್ ಇಲ್ಲ. ಇಲ್ಲಿ ಬರ್ಬೇಕಾದ್ರೆ ಪಾರ್ಕಿಂಗ್ ಸ್ವಲ್ಪ ನೋಡ್ಕೊಂಡು ಪಾರ್ಕ್ ಮಾಡ್ಕೊಳ್ಳಿ ಗಾಡಿಗಳನ್ನ. ಸೊ ದಟ್ಸ್ ಇಟ್ ಗೈಸ್. ನಾನು ರಿವ್ಯೂ ಬಂದ್ಬಿಟ್ಟು 5/5 ನಮ್ಮ ಬೇಕರಿಯಲ್ಲಿ. ಲೈಕ್ ನಿಮಗೆ ವ್ಲಾಗ್ ಬಂದ್ಬಿಟ್ಟು ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಬರುತ್ತೆ. ಲೈಕ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು. ನಂಗೆ ಹೇಳಿದ್ದೆ ಅಲ್ವಾ ಇವತ್ತು ಮೂವಿಗೆ ಹೋಗ್ತೀನಿ ಅಂತ. ಮೂವಿ ಹೆಸರು ಬಂದ್ಬಿಟ್ಟು ಚೂಮ್ ಅಂತಾರಂತ. ಆ್ಯಕ್ಟೆಡ್ ಬೈ ಶರಣ್, ಚಿಕ್ಕಣ್ಣ ಆ್ಯಂಡ್ ಅಲಾಂಗ್ ದಮ್. ನಾನು ಇವಾಗ ಹೊರಟೆ ಮೂವಿಗೆ. ಮೂವಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಹಂಗೆ ರಿವ್ಯೂನೂ ಇರುತ್ತೆ ಲಾಸ್ಟ್ಲಿ ಆ ಮೂವಿ ಬಗ್ಗೆ ಪ್ರತಿಯೊಂದೂ. ಹಂಗೆ KCK ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ರಿವ್ಯೂ ಪಾಯಿಂಟಲ್ಲಿ ಸಿಗ್ತೀನಿ. ಆ ಮೂವಿನೂ ಫುಲ್ ತೋರಿಸಲ್ಲ, ಜಸ್ಟ್ ಸ್ವಲ್ಪ ಸ್ನ್ಯಾಪ್ಶಾಟ್ಸ್ ಹಾಕ್ತೀನಿ ಮೂವಿದು. ಆಮೇಲೆ ಲಾಸ್ಟ್ ಮೂವಿ ರಿವ್ಯೂನೂ ಹೇಳ್ತೀನಿ. ಲೈಕ್ ಅದು ಹಾರರ್ ಬೇಸ್ಡ್ ಮೂವಿ ಅಂತೆ. ಹಂಗೆ ನಮಗೆ UI ಮೂವಿ ಹೀರೋ ಇದ್ದಾನಲ್ವ, ಲೈಕ್ ನಮ್ಮ ಫೇವ್ರೇಟ್ ಕನ್ನಡ ಹೀರೋ ಇಂಡಸ್ಟ್ರಿ ಉಪೇಂದ್ರ, ಅವ್ರ ಮನೆ ತೋರಿಸ್ತೀನಿ ನೋಡಿ. ಈಗ ಲೈಕ್ ನೋಡ್ತಿರ್ಬೋದು, ಇದೆ ಉಪ್ಪಿ ಸರ್ ಅವ್ರ ಮನೆ. ಲೈಕ್ ಇವಾಗ ನೈಟ್ ಆಗೋದ್ರಿಂದ ಸ್ವಲ್ಪ ಅಷ್ಟೊಂದು ಕರೆಕ್ಟಾಗಿ ವಿಸಿಬಲ್ ಇಲ್ಲ, ನೋಡ್ಬೋದು. ಉಪೇಂದ್ರ ಅವ್ರ ಮನೆ. ಅವ್ರು ಇಲ್ಲಿರಲ್ಲ, ಅವ್ರು ಬೇರೆ ಕಡೆ ಇರ್ತಾರೆ. ಬಟ್ ಇದು ಅವ್ರ ಸ್ವಂತ ಮನೆ. ಇಲ್ಲೇ ಪ್ರಿಯಾಂಕಾ ಉಪೇಂದ್ರ ಮತ್ತು ಉಪೇಂದ್ರ ಇರೋದು. ದಟ್ಸ್ ಇಟ್ ಗಾಯ್ಸ್. ಹಾಯ್ ಫ್ರೆಂಡ್ಸ್, ನಾನು ಜಸ್ಟ್ ಇವಾಗ ತಾನೇ ರೀಚ್ ಆದೆ ಥಿಯೇಟರ್ ಹತ್ರ. ನಾನು ತೋರಿಸ್ತೀನಿ. ಅವ್ರ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಕಡಿಮೆ, ಲೈಕ್ 120 ರೂಪೀಸ್ ಐತೆ ಟಿಕೆಟು. ನಾನು ತೋರಿಸ್ತೀನಿ. ಮೂವಿ ಹೆಸರು ಬಂದ್ಬಿಟ್ಟು ಶರಣ್ದು ಮೂವಿ, ಚೂಮ್ ಅಂತಾರಂತ. ಫುಲ್ ಚೆನ್ನಾಗೈತೆ ಅಂತ ಮೂವಿ, ಹಾರರ್ ಬೇಸ್ಡ್ ಮೂವಿ. ನಾನು ಇವಾಗ ರಿವ್ಯೂನ ಕೊಡ್ತೀನಿ ಲಾಸ್ಟಲ್ಲಿ. ಸ್ಟೇ ಟ್ಯೂನ್ಡ್ ಗಾಯ್ಸ್. ಹಂಗೆ ನೋಡಿ. ಇದು ಬಿಟ್ಟು ನಮ್ಮ ಮನೆ ಹತ್ರ ಇರೋ ಕಾಮಾಖ್ಯ ಥಿಯೇಟರ್ ನೋಡ್ತಿರ್ಬೋದು ಫುಲ್ಲು. ನಾನು 8:30 ಮೂವಿ ನೋಡ್ತಾ ಇದ್ದೀನಿ. ಇನ್ನೂ ಟೈಮ್ ಆಗಿಲ್ಲ. 7:10 ಮೂವಿ ಇರೋದು. ಇವಾಗ ಜಸ್ಟ್ 7:20 ಆಗಿದೆ. ಅದಕ್ಕೆ ಇನ್ನೂ ಹೊರಗಡೆ ಹೋಗಿಲ್ಲ. ನಾನು ಈ ಮೂವಿ ಹೊರಗಡೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಫುಲ್ ಡೀಟೇಲ್ ರಿವ್ಯೂ ಹೇಳ್ತೀನಿ ಲಾಸ್ಟ್ ಮೂವಿ ಮುಗಿಸ್ಕೊಂಡು. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಹಾಯ್ ಫ್ರೆಂಡ್ಸ್, ನಾನು ಜಸ್ಟ್ ಹೋಗ್ತಾನೆ ಟಿಕೆಟ್ ತೊಗೊಂಡು ಚೂಮ್ ಅಂತಾರೆ. ನಾನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲೈತೆ ಟಿಕೆಟು, ಚೂಮ್ ಅಂತಾರೆ ಮೂವಿ ಹೆಸರು. ಡೈಮಂಡ್ A25, 120 ರೂಪೀಸ್ ಕಾಸ್ಟು. ಮೂವಿ ಮುಗಿಸ್ಕೊಂಡು ಸಿಗ್ತೀನಿ. ನಾನು ಜಾಸ್ತಿ ಬೋರ್ಡ್ ಓಡಿಸಲ್ಲ. ಆಲ್ಸೋ ಸ್ಟೇ ಟ್ಯೂನ್ಡ್. ಅವ್ರ ಹೆಸರು ಕೇಳಿದ್ರೆ ದೆವ್ವಗಳೇ ಓಡೋಗಿ ಯಂತ್ರ ಕಟ್ಕೊಳ್ಳುತ್ತೆ. ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಮಾಡಿರೋ ದಾಖಲೆಗಳಿಗಿಂತ ದೆವ್ವ ಬಿಡಿಸೋದ್ರಲ್ಲಿ ನಮ್ಮ ಚೀಫ್ ಮಾಡಿರೋ ದಾಖಲೆಗಳೇ ತುಂಬಾ ಜಾಸ್ತಿ. ಯಾಕೆ ಚೀಫ್ ಇಷ್ಟೊಂದು ಲೇಟು? ಮನುಷ್ಯ ಜೀವನದಲ್ಲಿ ಮೇಲ್ ಬರಬೇಕು ಅಂತ ಸ್ವಲ್ಪ ಲೇಟ್ ಆಗೇ ಆಗಿದೆ. ಅಪ್ಪ ಸೈಕಲ್ ತುಳಿಯೋದು ಸುಲಭ. ಹಾಯ್ ಫ್ರೆಂಡ್ಸ್, ನಾನು ಜಸ್ಟ್ ಇವಾಗ್ತಾನೆ ಮೂವಿ ಮುಗಿಸ್ಕೊಂಡ್ಬಂದೆ. ಚೂಮ್ ಅಂತಾರಂತ. ಲೈಕ್ ಆಕ್ಟೆಡ್ ಬೈ ಶರಣ್, ಚಿಕ್ಕಣ್ಣ, ಅತಿಥಿ ಪ್ರಭುದೇವ ಅಂಡ್ ರಿಮೈನಿಂಗ್ ಕ್ಯಾಸ್ಟ್. ಲೈಕ್ ಮೂವಿ ನೋಡ್ಬೇಕಾದ್ರೆ ನಾನು ಫಸ್ಟ್ ಎಕ್ಸ್ಪ್ರೆಷನ್ ಇದ್ದಿದ್ದು ಇದು ಹಾರರ್ ಬೇಸ್ಡ್ ಮೂವಿ. ಕರೆಕ್ಟ್, ಎಲ್ಲರೂ ಹೇಳೋ ಥರನೇ ಹಾರರ್ ಬೇಸ್ಡ್ ಮೂವಿನೇ. ನಂದು ಈ ಮೂವಿ ರಿವ್ಯೂ ಲೇಟಾಗಿ ಬರ್ತಿದೆ, ಯಾಕಂದ್ರೆ ನಾನು ಮೂವಿ ಮುಂಚೆ ವಾಚ್ ಮಾಡಿರಲಿಲ್ಲ. ಲೇಟಾಗಿ ವಾಚ್ ಮಾಡಿದೆ ಡ್ಯೂ ಟು ಸರ್ಕಮ್ಸ್ಟಾನ್ಸಸ್. ಅದಕ್ಕೆ ನಾನು ಲೇಟಾಗಿ ರಿವ್ಯೂ ಕೊಡ್ತಾ ಇದ್ದೀನಿ. ನನ್ನ ಫಸ್ಟ್ ರಿವ್ಯೂ ಆಗಿರುತ್ತೆ ಇದು. ಲೈಕ್ ಯೂಟ್ಯೂಬಲ್ಲಿ ಆಗಲಿ ಎಲ್ಲೇ ಆಗಲಿ. ನಾನು ಸುಮಾರು ಮೂವೀಸ್ ನೋಡಿದ್ದೀನಿ ಕನ್ನಡದಲ್ಲಿ, ಬಟ್ ಯಾವ ಮೂವಿಗೂ ರಿವ್ಯೂ ಕೊಟ್ಟಿಲ್ಲ. ಬಟ್ ಇವತ್ತಿಂದ ಯಾವ ಮೂವಿ ನೋಡ್ತಿದ್ದೀನೋ ಎಲ್ಲ ಮೂವಿಗೂ ರಿವ್ಯೂ ಕೊಡ್ತೀನಿ ನಾನು. ಲೈಕ್ ಇದು ಮಾಡ್ಬಿಟ್ಟು ಜನರಲ್ ರಿವ್ಯೂ ಆಗಿರುತ್ತೆ. ಲೈಕ್ ಯಾವುದೇ ಥರ ಲೈಕ್ ರಿವ್ಯೂ ಕೊಡೋಕೆ ಹೋಗಲ್ಲ. ಲೈಕ್ ಡಿಸ್ಕ್ಲೈಮರ್ ಆ ಥರ. ಲೈಕ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಏನಿತ್ತೋ ಆ ಥರ ನಾನು ರಿವ್ಯೂ ಕೊಡ್ತೀನಿ. ಆಮೇಲೆ ಲೈಕ್ ಸ್ಟೋರಿ ಪ್ಲಾಟ್ ಬಂದರೆ ಸ್ಟಾರ್ಟಿಂಗೇ ಲೈಕ್ ಶರಣ್ ಎಂಟ್ರಿ ಚೆನ್ನಾಗಿರುತ್ತೆ. ಲೈಕ್ ಸೈಕಲಲ್ಲಿ ಲೈಕ್ ಸುಮಾರು ಜನ ಹೀರೋಸ್ ಎಲ್ಲ ನೋಡಿರ್ಬೋದು. ಲೈಕ್ ಬೇರೆ ಬೇರೆ ತರ ಎಂಟ್ರಿ ಕೊಡ್ತಿರ್ತಾರೆ. ಬಟ್ ಶರಣ್ ನಾರ್ಮಲ್ ಎಂಟ್ರಿ. ಬಟ್ ಇದರಲ್ಲಿ ಹೀರೋಯಿನ್ ಲವ್ ಮಾಡೋ ತರ ಬಟ್ ಯಾವ ಥರನೂ ಡೈರೆಕ್ಟರ್ ಕ್ರಿಯೇಟ್ ಮಾಡಿಕೊಟ್ಟಿಲ್ಲ. ಎಲ್ಲ ನ್ಯಾಚುರಲ್ ಆಗೇ ನಡೆಯುತ್ತೆ.
ಆಮೇಲೆ ಇದು ಡ್ಯೂಯಲ್ ರೋಲ್ ಆಗಿರುತ್ತೆ. ಫಸ್ಟ್ ಹಾಫ್ ಅಲ್ಲಿ ಶರಣ್ದು 2024 ಅಲ್ಲಿ ಮತ್ತೆ 2004 ಅಲ್ಲಿ 2 ಟೈಮ್ ನಡೀತಿರುತ್ತೆ ಒಂದೇ ಸತಿನು. ಅವಾಗ ಏನ್ ಅನ್ಸುತ್ತೆ, ಲೈಕ್ 2 ಕಡೆ ಶರಣ್ ಆಕ್ಟ್ ಮಾಡ್ತಿರುತ್ತೆ ಅಂತ ಅನಿಸ್ತಿರುತ್ತೆ, ಬಟ್ ಇಂಟರ್ವಲ್ ಟ್ವಿಸ್ಟ್ ಇರುತ್ತೆ. ಆಮೇಲೆ ಮತ್ತೆ ಲೈಕ್ ಬಂದಿಲ್ಲ, ಸ್ಟೋರಿ ವೈಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಫಸ್ಟ್ ಟೈಟಲ್ ಸಾಂಗ್ ಬಂದ್ಬಿಟ್ಟೆ ಚಂದನ್ ಶೆಟ್ಟಿ ಇಂದ ಸ್ಟಾರ್ಟ್ ಆಗುತ್ತೆ. ಲೈಕ್ ಅದು ಇಷ್ಟ ಆಯ್ತು ಟೈಟಲ್ ಸಾಂಗು. ಆಮೇಲೆ ಇದು 4 ಜನ ಫ್ರೆಂಡ್ಸ್ ಸೇರ್ಕೊಂಡ್ಬಿಟ್ಟು ಟ್ರಾವೆಲ್ ಮಾಡೋ ತರ ಇರುತ್ತೆ, ಲೈಕ್ ಟು ಮಾರ್ಗನ್ ಹೌಸ್ ತರ. ಆ ಮಾರ್ಗನ್ ಹೌಸ್ ಅನ್ನೋದು ಬ್ರಿಟಿಷ್ ಟೈಮ್ ಅಲ್ಲಿ ಕಟ್ಟಿರ್ತಾರೆ ಆ ಬ್ರಿಟಿಷ್ ಆಫೀಸರ್. ಅವ್ರು ಅದನ್ನ ಹೋಗ್ಬಿಟ್ಟು ಟ್ರೆಜರ್ ಇರುತ್ತೆ ಅಂತ ಫುಲ್ ಹೋಗ್ಬಿಟ್ಟು ಕಂಡು ಹಿಡಿತಾರೆ. ಅಲ್ಲೇ ಕಾಮಿಕ್ ಟ್ವಿಸ್ಟ್ಸ್ ಎಲ್ಲ ಇರುತ್ತೆ ಮೂವಿಯಲ್ಲಿ, ಪ್ರತಿಯೊಂದೂ ಇರುತ್ತೆ. ನೆಕ್ಸ್ಟ್ ವೈಸ್ ಬಂದ್ರೆ ಲೈಕ್ ಇಂಟರ್ವೆಲ್ ಟ್ವಿಸ್ಟ್ ಮತ್ತೆ ಲೈಕ್ ಕ್ಲೈಮ್ಯಾಕ್ಸ್ ಅಂತೂ ಸಕ್ಕತ್ತಾಗಿತ್ತು. ಲೈಕ್ ನಮ್ಮ ಹನುಮಾನ್ ಇಟ್ಕೊಂಡು ಲೈಕ್ ಒಂದು ದೆವ್ವದ ಬಿಡಿಸೋ ತರ ಒಂದ್ ಸೀನ್ ಇರುತ್ತೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ. ಲೈಕ್ ಅದು ಬಂದು ಸಖತ್ತಾಗಿ ಮಾಡಿದ್ರು. ಲೈಕ್ ಅದು ಅತಿಥಿ ಪ್ರಭುದೇವದಲ್ಲಿ ಮೈಯಲ್ಲಿ ದೆವ್ವ ಬಂದಿರುತ್ತೆ, ಆ ದೆವ್ವ ಬಿಡ್ಸಕ್ಕೆ ಲೈಕ್ ಅದು ಹನುಮಾನ್ ಸಾಂಗ್ ತಗೊಬರ್ತಾರೆ. ಅದನ್ನು ಸಖತ್ತಾಗಿತ್ತು. ಲೈಕ್ ಮತ್ತೆ ಲಾಸ್ಟ್ ಅಲ್ಲಿ ಲೈಕ್ ಇನ್ನೊಂದು ಪಾರ್ಟ್ ಬರುತ್ತೆ, ಚೂಮಂತರ್ ಪಾರ್ಟ್ 2 ಅಲ್ಲಿ. ಲೈಕ್ ಇವ್ರದೆಲ್ಲ ಜಾಸ್ತಿ ದೆವ್ವ ಬಿಡಿಸ್ಕೊಂಡು ಹೋಗ್ತಾರೆ, ಬಟ್ ಟ್ರೆಜರ್ ಏನೋ ತಗೊಂಡ್ ಹೋಗಲ್ಲ. ಸೆಕೆಂಡ್ ಪಾರ್ಟ್ ಅಲ್ಲಿ ಮೋಸ್ಟ್ಲಿ ಟ್ರೆಜರ್ ತಗೊಂಡ್ ಹೋಗ್ಬೋದು. ಮತ್ತೆ ಲಾಸ್ಟ್ ಅಲ್ಲಿ ಲೈಕ್ JP ಲೈಕ್ ಅದು ಮಾರ್ಗನ್ ಹೌಸ್ ಅಲ್ಲಿ ಯಾರ ಆಫೀಸರ್ ಕಟ್ಟಿರ್ತಾರೋ ಹೌಸ್ ನ ಲೈಕ್ ಅವರೇ ಕಾಣಿಸ್ಕೊಡ್ತಾರೆ ಕಣ್ ಮುಂದೆ. ಲೈಕ್ ಅಲ್ಲಿಂದ ಲೈಕ್ ಗೇಟ್ ಮುಚ್ಕೋಬಿಟ್ಟು ಲೈಕ್ ಚೂಮಂತರ್ ಪಾರ್ಟ್ 2 ಬರತ್ತೆ ಅಂತ ಹೇಳಿರ್ತಾರೆ ಡೈರೆಕ್ಟರ್. ಅಂಡ್ ಶರಣ್ ವಾಸ್ ಆಕ್ಟಿಂಗ್ ಗುಡ್, ಚಿಕನ್ನ ಆಕ್ಟಿಂಗ್ ಗುಡ್, ಅದಿತಿ ಪ್ರಭುದೇವ ವಾಸ್ ಗುಡ್ ಆನ್ ದಿ ಸ್ಕ್ರೀನ್. 3 ಜನ ಆನ್ ದಿ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ದಟ್ಸ್ ಇಟ್. ನನ್ನ ರೇಟಿಂಗ್ ಬಂದ್ಬಿಟ್ಟು, ಹಾನೆಸ್ಟ್ ರೇಟಿಂಗ್ ಬಂದ್ಬಿಟ್ಟು ಲೈಕ್ 4.5/5. ನಂಗೆ ಅಷ್ಟೊಂದು ಹಾರರ್ ಎಕ್ಸ್ಪೀರಿಯನ್ಸ್ ಅಂತ ಕೊಡ್ಲಿಲ್ಲ ಮೂವಿ. ಫಸ್ಟ್ ಹಾಫ್ ವಾಸ್ ಲಿಟಲ್ ಬಿಟ್ ಹಾರರ್, ಲಿಟಲ್ ಬಿಟ್ ಡ್ರ್ಯಾಗು ಮಾಡಿದ್ರು ಲೈಕ್ ಹಾರರ್ ತಗೊಬರಕ್ಕೆ. ಅದೇ ಸ್ವಲ್ಪ ಸೀನ್ಸ್ ಅಲ್ಲಿ ಹಾರರ್ ಇತ್ತು, ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಲೈಕ್ ಕಂಪೇರ್ ಟು ಅದರ್ ಮೂವೀಸ್ ಲೈಕ್ ಕರ್ವ ಅಂತೂ ಹಾರರ್ ಬೇಸ್ಡ್ ಮೂವಿ. 6 - 5 = 2 ಹಾರರ್ ಬೇಸ್ಡ್ ಮೂವಿನೇ. ಆಮೇಲೆ ಸುಮಾರು ಬಂತು, ಆಪ್ತರಕ್ಷಕ, ನಾಗವಲ್ಲಿ, ಸುಮಾರು ಮೂವೀಸ್ ಬಂತು. ನನಗಂತೂ ಲೈಕ್ ಇದು ಅಷ್ಟೊಂದು ಹಾರರ್ ಅಂತ ಅನಿಸಿಲ್ಲ. ಲೈಕ್ ವೈಟಿಂಗ್ ಫಾರ್ ಪಾರ್ಟ್ 2 ಅಲ್ಲಿ ಡೈರೆಕ್ಟರ್ ಏನ್ ಮಾಡಿರ್ತಾರೋ ಲೈಕ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾರರ್ ಅಂತ. ಬಟ್ ಸಡನ್ ಹಾರರ್ ಮೂವಿ ಮಾಡೋದ್ರಿಂದ ಲೈಕ್ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಲೈಕ್ ದಟ್ಸ್ ಇಟ್ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ KCK ವ್ಲಾಗ್ಸ್. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ KCK ವ್ಲಾಗ್ಸ್. ನಿಮ್ಗೆ ಏನಾದ್ರು ಹೊಸ ಕಂಟೆಂಟ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಯಾವತ್ತೂ ಓಪನ್ ಆಗಿರುತ್ತೆ, ನೀವು ಕಮೆಂಟ್ ಮಾಡಿ. ನಾನು ಅದೇ ತರ ವಿಡಿಯೋನ ನಾನು ಮಾಡ್ತಾ ಹೋಗ್ತೀನಿ. ಅಂಡ್ ಸೈನಿಂಗ್ ಆಫ್ KCK ವ್ಲಾಗ್ಸ್. ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ನಾನು ಈ ವ್ಲಾಗ್ ಮುಗಿಸ್ಕೊಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ಫರ್ದರ್ ವ್ಲಾಗ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. See you later. Bye bye.